ನಾವು ಲೈಬ್ರರಿ ಫೈಲ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಲೈಬ್ರರಿ ಫೈಲ್ಸ್ ಅಂದ್ರೆ ಏನು? ಕಲೆಕ್ಷನ್ ಆಫ್ ಫೈಲ್ಸ್, ಅಂದ್ರೆ ಲಿಸ್ಟ್ ಆಫ್ ಫೈಲ್ಸ್ ಇರುತ್ತೆ, ಆ ಫೈಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ಅಲ್ಲಿ ಬಳಸ್ತೀವಿ ಅಂತ ಹೇಳಿದ್ವಿ. ಆ ಲೈಬ್ರರಿ ಫೈಲ್ಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಲೈಬ್ರರಿ ಫೈಲ್ಸ್ ನ ಡಿಸ್ಕಸ್ ಮಾಡ್ತಿದ್ವಿ. ಇವತ್ತು ಅದರಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಲೈಬ್ರರಿ ಫೈಲ್ ಡೆಫಿನಿಷನ್ ತಿಳ್ಕೊಳ್ಳಿ, ಟೈಪ್ ಆಫ್ ಲೈಬ್ರರಿ ಫಂಕ್ಷನ್ಸ್ ಅಂತ ತಿಳ್ಕೊಳ್ಳಿ. ಇನ್ನೇನು ಫಂಕ್ಷನ್ಸ್ ಇದೆ ಆ ಫಂಕ್ಷನ್ಸ್ನ ನೀವು ಯಾವ ರೀತಿ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಅದ್ರ ಬಗ್ಗೆ ಏನು ಗೊತ್ತಾಗಲ್ಲ. ಮ್ಯಾಥಮೆಟಿಕಲ್ ಫಂಕ್ಷನ್, ಯಾವ್ಯಾವ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅಂದರೆ ತುಂಬ ಇದೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅನ್ನು ಮಾತ್ರ ನಾನು ಹೇಳ್ತೀನಿ. ಯಾವ್ಯಾವುದು? ಸೈನ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಎಬಿಎಸ್, ಪವರ್, ಲಾಗ್ ಎಕ್ಸ್, ಆಮೇಲೆ ಲಾಗ್ ಎಕ್ಸ್ ಇಲ್ಲ, ಲಾಗ್, ಸೈನು, ಕಾಸು, ಟ್ಯಾನ್, ಐಬಿಎಸ್, ಪವರ್, ಲಾಗ್ ಎಕ್ಸ್. ಎಷ್ಟಾಯಿತು? 1 2 3 4 5 6. ಆ ಕಾಸ್ ಆಟು 6ರಲ್ಲಿ 5 ನಾವು ಕಟ್ಕೊಡಿ. ಎಕ್ಸಾಮಲ್ಲಿ ನಿಮ್ಗೆ ಕೇಳಲ್ಲ, ಡೆಫಿನಿಷನ್ಸ್ ಮಾತ್ರ. ಸೈನ್ ಅಂದರೆ ನೀವು ಏನು ವ್ಯಾಲ್ಯೂ ಕೊಡ್ತೀರಾ, ಇಟ್ಸ್ ಕನ್ವರ್ಟ್ ಟು ಸೈನ್ ವ್ಯಾಲ್ಯೂ. ನೆಕ್ಸ್ಟ್ ಏನು ವ್ಯಾಲ್ಯೂ ಕೊಡ್ತೀರಾ ಅದು ಇಟ್ಸ್ ಕನ್ವರ್ಟ್ ಟು ಕಾಸ್ ವ್ಯಾಲ್ಯೂ. ಇದು ಇಟ್ಸ್ ಕನ್ವರ್ಟ್ ಟು ಟ್ಯಾನ್ ವ್ಯಾಲ್ಯೂ. ಎಬಿಎಸ್ ಅಂದ್ರೇನು? ಎಬಿಎಸ್ ಅಂದರೆ ಡಿಸ್ಪ್ಲೇ ದ ಅಬ್ಸಲ್ಯೂಟ್ ವ್ಯಾಲ್ಯೂ. Display the absolute value or power ಅಂದ್ರೆ ಏನು? ಈ ಡಿಸ್ಪ್ಲೇ ದ ಇಲ್ಲಿ ಎರಡು ವ್ಯಾಲ್ಯೂಸ್ ಕೊಡಿ, x ಅಂತ y ಅಂತ. ಡಿಸ್ಪ್ಲೇ ದ ಪವರ್ ಆಫ್ ದ x ವ್ಯಾಲ್ಯೂ. log ಡಿಸ್ಪ್ಲೇ ದ ಲಾಗ್ ಅಂತ ನೀವು ಕೇಳ್ತೀರಲ್ಲ, ಲಾಗ್ ಅಂದ್ರೆ ಲಾಗರಿದಮ್ ಅಂತ. ಡಿಸ್ಪ್ಲೇ ದ ಲಾಗರಿದಮ್ ವ್ಯಾಲ್ಯೂ. ಇಲ್ಲಿ x ಅನ್ನೋದೇನು? ಓಕೆ, ಇಲ್ಲಿ ನಾವು ಲೈಬ್ರರಿ ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಮೆಥಡ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅಲ್ಲಿ ಡಿಫರೆಂಟ್ ಫಂಕ್ಷನ್ಸ್ ಇದೆ. ಅದರಲ್ಲಿ ಯಾವ್ಯಾವು? ಸೈನ್, ಕಾಸ್, ಟ್ಯಾನ್, ಎಬಿಎಸ್, ಪವರ್, ಲಾಗ್. ಸೈನ್ ಅಂದ್ರೇನು? ಇಟ್ಸ್ ಕನ್ವರ್ಟ್ ದ ಸೈನ್ ವ್ಯಾಲ್ಯೂ. ಕಾಸ್ ಅಂದ್ರೇನು? ಇಟ್ಸ್ ಕನ್ವರ್ಟ್ ದ ಕಾಸ್ ವ್ಯಾಲ್ಯೂ. ನೆಕ್ಸ್ಟ್ ಇದು ಎಕ್ಸ್ ಏನಿದೆ ವೇರಿಯೇಬಲ್ಸ್ನ ನಾವು ಇಲ್ಲ ಅನ್ಸುತ್ತೆ, ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಅಂದರೆ ಟ್ಯಾನ್ ವ್ಯಾಲ್ಯೂ ಕನ್ವರ್ಟ್ ಮಾಡುತ್ತೆ. ಎಬಿಎಸ್ ಅಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಏನಪ್ಪ? ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ ವ್ಯಾಲ್ಯೂ 3.14 ಇರುತ್ತೆ. ಇನ್ನು ರೌಂಡ್ ಅಪ್ ಮಾಡಿ ಅಬ್ಸಲ್ಯೂಟ್ ವ್ಯಾಲ್ಯೂ x is equal to 3 ಅಂತ ಕೊಡುತ್ತೆ. ಆ ಥರ ಅಬ್ಸಲ್ಯೂಟ್ ವ್ಯಾಲ್ಯೂ. ನೆಕ್ಸ್ಟ್ ಪವರ್ ಅಂದರೆ 2 to the power of 5 ಆ ಥರ ಕೇಳಿರ್ತಿರಲ್ಲ, ಆ ಥರ ಪವರ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ಲಾಗ್ ಅಂದರೆ ಲಾಗರಿದಮ್ ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡುತ್ತೆ. ಇದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ನೆಕ್ಸ್ಟ್ ನಾವು ಕ್ಯಾರೆಕ್ಟರ್ ಫಂಕ್ಷನ್ಸ್ ನೋಡೋಣ. ಕ್ಯಾರೆಕ್ಟರ್ ಅಂದ್ರೆ ಹೇಳಿದ್ವಿ, ಎ ಸಿಂಗಲ್ ಕ್ಯಾರೆಕ್ಟರ್ enclosed with the single code.
ಓಕೆನಾ. ಈ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ನಾನು ಅವತ್ತು ಹೇಳಿದಾಗ ಜ್ಞಾಪಕ ಇಟ್ಕೊಳ್ಳಿ, ಇರೋ ಗೊತ್ತಿಲ್ಲ. ಲೈಬ್ರರಿ ಫಂಕ್ಷನ್ಸ್ ಟೈಪ್ಸ್ ಹೇಳಿದೆ. ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಎಲ್ಲಿ ಯಾವಾಗಿರುತ್ತೆ ಅಂದರೆ ಯಾವ ಫೈಲ್ ಇರುತ್ತೆ, math.h ಅಂತ ಕೊಡ್ಬೇಕು. ಡಾಟ್ ಫೈಲ್ ಹೆಂಗೆ ಇಲ್ಲಿ ಕೊಡ್ತಾ ಇರೋದು, ಆಶ್ include s io string.h ಅಂತ ಕೊಡ್ತಿರಲ್ಲ. ಇಲ್ಲಿ ಮ್ಯಾಥಮೆಟಿಕಲ್ ಈ ಪ್ರೋಗ್ರಾಮ್ಸ್ ಏನಾದ್ರು ನಾವು ಲ್ಯಾಬಲ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅವೆಲ್ಲ ಏನಿರುತ್ತೆ ಈ ಫಂಕ್ಷನ್ ಇರುತ್ತೆ. ಅದನ್ನ ಈ ತರ ಹೆಡರ್ ಫೈಲ್ ಕೊಡ್ತೀವಿ, ಯಾವತ್ತಿ math.h ಅಂತ. ಈ ಕ್ಯಾರೆಕ್ಟರ್ ಫಂಕ್ಷನ್ಸ್ ನಾವು ಏನಾದ್ರು ಪ್ರೋಗ್ರಾಮ್ ಅಲ್ಲಿ ಬಳಸ್ತೀವಿ ಅಂದ್ರೆ ನಾವು ಯೂಸ್ ಮಾಡ್ತೀವಿ ಹೆಡರ್ ಫೈಲ್ ಸಿ ಟೈಪ್ ಡಾಟ್ h ಅಂತ ಯೂಸ್ ಮಾಡ್ತೀವಿ. ನಿಮಗೆ ಹೆಚ್ಚಾದ್ರೆ ಜ್ಞಾಪಕ ಬಂದ್ಬಿಡಬೇಕು ಹೆಡರ್ ಫೈಲ್ ಅಂತ. ಯಾವ ಕ್ಯಾರೆಕ್ಟರ್ ಟೈಪ್ ಫಂಕ್ಷನ್ ಈಸ್ ಅಪ್ಪರ್ ಈಸ್ lower is upper is lower. Next is upper ಆಯ್ತು, lower ಆಯ್ತು. ನೆಕ್ಸ್ಟ್ ಟು ಅಪ್ಪರ್ ಒಂದೇ ವರ್ಡ್, ಟು ಲೋಯರ್, ಟು ಅಪ್ಪರ್, to lower, and then is digit, ಆಮೇಲೆ is digit is alpha, is alpha ಗೆ a ಸ್ಮಾಲ್ ಲೆಟರ್ ಬರುತ್ತೆ, i ಎಲ್ಲ ಸ್ಮಾಲ್ ಲೆಟರ್, ಆಲ್ಫಾ. ಸಾಕು ಇಷ್ಟು ಫಂಕ್ಷನ್. ಈಸ್ ಅಪ್ಪರ್ ಅಂತ ಏನಪ್ಪ ಮಾಡುತ್ತೆ ಅಂದರೆ ಇಟ್ಸ್ ಕನ್ವರ್ಟ್ ದ ಅಪ್ಪರ್ ಕೇಸ್ ಲೆಟರ್. ಇದಕ್ಕೆ ಒಂದು ವೇರಿಯೇಬಲ್ ತಗೊಳ್ಳೋಣ, ಎಕ್ಸ್ ಅಂತಾನೆ ತಗೊಳ್ಳೋಣ. ನೋಡಿ, ಈಸ್ ಅಪ್ಪರ್ ಅಂದರೆ ಇಟ್ ಕನ್ವರ್ಟ್ ಲೋಯರ್ ಕೇಸ್ ಟು ಅಪ್ಪರ್ ಕೇಸ್ ಕ್ಯಾರೆಕ್ಟರ್. ಎಕ್ಸಾಂಪಲ್ ಮಾಡಿ, ಎ ಅಂತ ಕೊಟ್ಟರೆ ಕನ್ವರ್ಟ್ ಆಗಿ ಎ ಅಂತ ಡಿಸ್ಪ್ಲೇ ಆಗುತ್ತೆ. ಇಸ್ ಲೋಯರ್ ಅಂದರೆ ಇಸ್ ಕನ್ವರ್ಟ್ ಅಪ್ಪರ್ ಟು ಲೋಯರ್. ನೆಕ್ಸ್ಟ್ ಟು ಟಾಪರ್. ಟಾಪರ್ ಅಂದ್ರೆ ಏನು, ಕನ್ವರ್ಟ್ ದ ಅಪ್ಪರ್ ಕೇಸ್ ಲೆಟರ್. ಇದು ಅಷ್ಟೇ. ಅಪ್ಪರ್ ಕೇಸ್, ಇದು ಲೋಯರ್ ಕೇಸ್. ಇದು ಈಸ್ ಡಿಜಿಟ್ ಅಂದ್ರೆ ಕೊಟ್ಟರೆದು ಡಿಜಿಟಾ ಕ್ಯಾರೆಕ್ಟರ್ ಅಂತ ಚೆಕ್ ಮಾಡುತ್ತೆ. ಅದೇನಾದ್ರು ಡಿಜಿಟ್ ಆಗಿದ್ರೆ ಓಕೆ ಅಂತ ಕೊಡುತ್ತೆ, ಇಲ್ಲ ಅಂದ್ರೆ ರಾಂಗ್ ಅಂತ ಕೊಡುತ್ತೆ. ಯಾವ್ದು ಅಂದ್ರೆ ಸಿಂಪಲ್ ಈಸ್ ಚೆಕ್ ದ ಗಿವನ್ ವ್ಯಾಲ್ಯೂ ಈಸ್ ಡಿಜಿಟ್ ಆರ್ ಕ್ಯಾರೆಕ್ಟರ್. ಡಿಜಿಟ್ ಆಗಿದ್ರೆ ಟ್ರೂ ಅಂತ ಡಿಸ್ಪ್ಲೇ ಮಾಡುತ್ತೆ, ಕ್ಯಾರೆಕ್ಟರ್ ಆಗಿದ್ರೆ ಫಾಲ್ಸ್ ಅಂತ ಮಾಡುತ್ತೆ. check the given value is character or number. ಇಲ್ಲಿ ಆಲ್ಫಾ ಕ್ಯಾರೆಕ್ಟರ್ ಅಂದ್ರೆ ಕ್ಯಾರೆಕ್ಟರ್ ಕಾಂಬಿನೇಷನ್ ಆಗಿರುತ್ತೆ, ನಂಬರ್ ಕಾಂಬಿನೇಷನ್ ಆಗಿರುತ್ತೆ. ಯಾವ ರೀತಿ ನೋಡಿ, ಈ ನಂಬರ್ ಕ್ಯಾರೆಕ್ಟರ್ ಆಲ್ಫಾ ಅಂತ ಕರಿತೀವಿ. ಇದು ಮ್ಯಾಥಮೆಟಿಕಲ್ ಫಂಕ್ಷನ್, ಇದು ಕ್ಯಾರೆಕ್ಟರ್ ಫಂಕ್ಷನ್. ಓಕೆ, ಒಂದ್ಸಲ ರಿವೈಸ್ ಮಾಡೋಣ. ನೋಡಿ, ನಮಗೆ ಲೈಬ್ರರಿ ಫಂಕ್ಷನ್ಸ್ ಅಂದ್ರೆ ಕಲೆಕ್ಷನ್ ಆಫ್
ಫಂಕ್ಷನ್ಸ್ ಅಂತ ಹೇಳಿದ್ವಿ. ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ ಫಂಕ್ಷನ್ಸಲ್ಲಿ ನಾವು ಮೊದಲನೇದು ಮ್ಯಾಥಮೆಟಿಕಲ್ ಫಂಕ್ಷನ್. ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಏನಾದ್ರು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ಬಳಸ್ತೀವಿ. ಆಗ ನಾವು ಯಾವಾಗಲೂ ಮೊದಲನೇದು ಹೆಡರ್ ಫೈಲ್ಸು ಯಾವ್ದು ಯೂಸ್ ಮಾಡಬೇಕು, math.h ಅಂತ ಬರೀಬೇಕು. math.h ಅಲ್ಲಿ ಯಾವ್ಯಾವ ಫೈಲ್ಸ್ ಇರ್ತದೆ ಒಳಗಡೆ ಅಂದರೆ sin x, cos x, tan x, abs, ಪವರ್ x, y ಮತ್ತೆ ಬ್ರಾಕೆಟ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಲಾಗ್ x. ಇಷ್ಟು ಇಂಪಾರ್ಟೆಂಟ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇರುತ್ತೆ ಯಾವುದ್ರಲ್ಲಿ, math.h ಅನ್ನೋ ಹೆಡರ್ ಫೈಲಲ್ಲಿ. ನೆಕ್ಸ್ಟ್ ಸಿ ಟೈಪ್ ಅಂದರೆ ಕ್ಯಾರೆಕ್ಟರ್ ಟೈಪ್ ಫಂಕ್ಷನ್ಸ್ನೆಲ್ಲ ಕೂಡ ಒಂದು ಹೆಡರ್ ಫೈಲಲ್ಲಿ ಸೇವ್ ಆಗಿರುತ್ತೆ. ಆ ಹೆಡರ್ ಫೈಲ್ ಹೆಸರೇನು, ctype.h. h ಅಂದರೆ ಏನು, ಹೆಡರ್ ಫೈಲ್ ಆಯಿತಾ. ಅದರಲ್ಲಿ ಇಂಪಾರ್ಟೆಂಟ್ ಫೈಲ್ಸ್ ಯಾವುದು, ಈಸ್ ಅಪ್ಪರ್, ಈಸ್ ಲೋಯರ್, ಈಸ್ ಲೋಯರ್, ಟು ಟಾಪರ್, ಟು ಲೋಯರ್, ಈಸ್ ಡಿಜಿಟ್, ಈಸ್ ಆಲ್ಫಾ. ಇಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಟೈಪ್ ಫಂಕ್ಷನ್ಸ್. ಇದರಲ್ಲಿ ಈಸ್ ಅಪ್ಪರ್ ಅಂದರೆ ಏನು, ಅಪ್ಪರ್ ಕೇಸ್ ಲೆಟರ್ನ ಲೋವರ್ ಕೇಸ್ ಕನ್ವರ್ಟ್ ಮಾಡುತ್ತೆ, ಲೋವರ್ ಕೇಸ್ ಲೆಟರ್ನ ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡುತ್ತೆ. ಇದು ಕ್ಯಾರೆಕ್ಟರ್ ಫಂಕ್ಷನ್ಸ್. ನೆಕ್ಸ್ಟ್ ಈಸ್ ಡಿಜಿಟ್ ಅಂದರೆ ಏನು ಮಾಡುತ್ತೆ, ಅದು ಡಿಜಿಟಾ ಕ್ಯಾರೆಕ್ಟರ್ನ ಚೆಕ್ ಮಾಡುತ್ತೆ. ಡಿಜಿಟ್ ಆಗಿದ್ರೆ ಟ್ರೂ ಅಂತ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಆಲ್ಫಾ ಅಂದ್ರೇನು, ಇಸ್ ಎ ಕಾಂಬಿನೇಷನ್ ಆಫ್ ಬೋತ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಟ್ರಿಂಗ್. ಇದು ಆಲ್ಫಾ ಅಂತ ಕರಿತೀವಿ. ಇದನ್ನು ಚೆಕ್ ಮಾಡುತ್ತೆ, ಟ್ರೂ ಅಥವಾ ಫಾಲ್ಸ್ ಡಿಸ್ಪ್ಲೇ ಮಾಡುತ್ತೆ. ಸರಿ ಇದ್ರೆ ಟ್ರೂ ಅಂತ ಡಿಸ್ಪ್ಲೇ ಮಾಡುತ್ತೆ, ತಪ್ಪಿದರೆ ಫಾಲ್ಸ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಸ್ಟೂಡೆಂಟ್ಸ್, ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಈ ಲೈಬ್ರರಿ ಫಂಕ್ಷನ್ಸ್ನ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇದು ಪ್ರೋಗ್ರಾಮ್ ಬರೀಬೇಕಾದ್ರೆ ಒಂದೊಂದು ಫಂಕ್ಷನ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಎಕ್ಸಾಮಲ್ಲೂ ಅಷ್ಟೇ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನಮಗೇನು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟಲ್ಲಿ ತಿಳ್ಕೊಬೇಕಾದ್ರೆ ಮಾತ್ರ ಯೂಸ್ ಮಾಡಬೇಕು. ಏನು ಹೆಡರ್ ಫೈಲ್ಸ್ ಅಂದರೆ, ಲೈಬ್ರರಿ ಫೈಲ್ಸ್ ಅಂದರೆ ಇಸ್ ಎ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ ಇರುತ್ತೆ. ಯಾವುದು, ಮ್ಯಾಥಮೆಟಿಕಲ್ ಫಂಕ್ಷನ್, ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್, ಸ್ಟ್ರಿಂಗ್ ಫಂಕ್ಷನ್ಸ್ ಮತ್ತು ಐಒ ಫಂಕ್ಷನ್ಸ್. ಇವೇನು ಫಂಕ್ಷನ್ಸ್ ಏನು ಮಾಡುತ್ತೆ ಅಂದರೆ, ಪ್ರತಿಯೊಂದು ಫಂಕ್ಷನು ಕೂಡ ತನ್ನದೇ ಆದ ಕೆಲವು ಇನ್ಬಿಲ್ಟ್ ಫಂಕ್ಷನ್ಸ್ನ ಇಟ್ಕೊಂಡಿರುತ್ತೆ. ಅದ್ಯಾವುದು, ಎಕ್ಸಾಂಪಲ್ ಮ್ಯಾಥಮೆಟಿಕಲ್ ಫಂಕ್ಷನ್ ಅಂತ ಹೇಳಿದ್ವಿ. ಆ ಮ್ಯಾಥಮೆಟಿಕಲ್ ಫಂಕ್ಷನ್ನು ನಮಗೆ ಈ math.h ಅನ್ನೋ ಒಂದು ಹೆಡರ್ ಫೈಲ್ ಇರುತ್ತೆ. ಹೆಡರ್ ಅಂದರೆ ಒಂದು ಬಾಸ್ ಥರ. ಆ ಬಾಸ್ ಕೆಳಗಡೆ ಇರೋಂಥ ಫಂಕ್ಷನ್ಸ್ ಯಾವುವು, ಸೈನ್, ಕಾಸ್, ಟ್ಯಾನ್, abs, ಪವರ್, ಲಾಗ್. ಇವೆಲ್ಲ ಏನು ಮಾಡುತ್ತೆ, ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಏನಾದ್ರು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯೂಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಮೊದಲು ನಾವೇನು ಮಾಡಬೇಕು, ಆ ಫೈಲ್ನ ಹೆಡರ್ ಫೈಲ್ನ ಆ್ಯಡ್ ಮಾಡಬೇಕು. ನಾನು ಅಲ್ಲಿ ತೋರಿಸಿದ್ದೀನಿ, ಇಲ್ಲಿ #include IO stream ಅಂತ ಬರಿತೀವಲ್ಲ, ಆ ಜಾಗದಲ್ಲಿ IO stream ಆದಮೇಲೆ ನೆಕ್ಸ್ಟ್ ಲೈನಲ್ಲಿ #include math.h ಅಂತ ಬರೆದ್ರೆ ನಿಮ್ಮ ಪ್ರೋಗ್ರಾಮಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ಸು ಇನ್ಕ್ಲೂಡ್ ಆಗುತ್ತೆ ಆಯಿತಾ. ಅದೇ ರೀತಿ ನಿಮ್ಮ ಫಂಕ್ಷನ್ಸಲ್ಲಿ ಏನಾದ್ರು ನೀವು ಕ್ಯಾರೆಕ್ಟರ್ ಫಂಕ್ಷನ್ಸ್ನ ತೊಗೊಬೇಕು ಅಂದರೆ ಏನು ಮಾಡ್ತೀರಾ, ಹೆಡರ್ ಫೈಲ್ #includeಲ್ಲಿ ಅದಾದಮೇಲೆ ನೆಕ್ಸ್ಟ್ ಏನು ಬರೀತೀರಾ, ctype.h ಏನು ಮಾಡುತ್ತೆ, ಕ್ಯಾರೆಕ್ಟರ್ ಟೈಪ್ಸ್ ಫಂಕ್ಷನ್ಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಯಾವ್ಯಾವ ಕ್ಯಾರೆಕ್ಟರ್ಸ್ ಟೈಪ್ ಫಂಕ್ಷನ್ಸ್ ಇದೆ ಅಂದರೆ, ಇಂಪಾರ್ಟೆಂಟಾಗಿ ಈಸ್ ಅಪ್ಪರ್, ಈಸ್ ಲೋಯರ್, ಈಸ್ ಟು ಅಪ್ಪರ್, ಟು ಲೋಯರ್, ಈಸ್ ಡಿಜಿಟ್, ಈಸ್ ಆಲ್ಫಾ. ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಟೈಪ್ ಫಂಕ್ಷನ್ಸ್. ನೀವು ಡೆಫಿನಿಷನ್ ಮಾತ್ರ ಜ್ಞಾಪಕ ಪ್ರೋಗ್ರಾಮ್ಸ್ ಮಾಡಬೇಕಾದ್ರೆ ಕ್ಲಾಸಲ್ಲಿ ಬಂದಾಗ ನಿಮಗೆ ಯಾವುದನ್ನು ಯಾವ ರೀತಿ ಬಳಸಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇದು ಇಂಪಾರ್ಟೆಂಟ್ ಮ್ಯಾಥಮೆಟಿಕಲ್ ಫಂಕ್ಷನ್ಸು ಮತ್ತು ಕ್ಯಾರೆಕ್ಟರ್ ಫಂಕ್ಷನ್ಸ್. ಒಂದ್ಸರಿ ನೋಡಿ, ಏನಾದ್ರು ಡೌಟ್ ಇದೆಯಾ ನೋಡಿ ಸರಿ. ಆಯಿತಾ. ಇದರಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ಸಲ್ಲಿ x ಅಂತಿದೆ, ಕಾಣ್ತಿದೆಯಾ? ಎಕ್ಸೆಲ್ ಅದೆಲ್ಲ ವ್ಯಾಲ್ಯೂಸು. ಆ ಪ್ರೋಗ್ರಾಮಲ್ಲಿ ಸೈನ್ ಅಂತ ಬಂದ್ಬಿಟ್ಟು ವಿತಿನ್ ಬ್ರ್ಯಾಕೆಟ್ ಒಳಗಡೆ ಆ ಎಕ್ಸ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ. ಆ ಮೆನ್ಷನ್ ಮಾಡಿದಾಗ ಅದು ಕನ್ವರ್ಟ್ ಆಗಿ ಸೈನ್ ವ್ಯಾಲ್ಯೂ ಕೊಡುತ್ತೆ. ಅದಕ್ಕೆ ಎಕ್ಸನ್ನು ವೇರಿಯೇಬಲ್ ಅಥವಾ ವ್ಯಾಲ್ಯೂ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಕ್ಯಾರೆಕ್ಟರ್ ಫಂಕ್ಷನ್ಸಲ್ಲಿ ಎಕ್ಸ್ ಏನಿದೆ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನೋಡಿ ಅಂತಿದೆಯಾ, ಇವೆಲ್ಲವೂ ಕೂಡ ವ್ಯಾಲ್ಯೂಸು. ಇದು ನಾವು ಏನಕ್ಕೆ ಅಂದರೆ ನಾವು ಕೊಡೋ ವ್ಯಾಲ್ಯೂಸ್ನ ಇಂಡಿಕೇಟ್ ಮಾಡೋದಕ್ಕೆ ಬಳಸ್ತೀವಿ. ಅದನ್ನ ವೇರಿಯೇಬಲ್ ಅಂತ ಕೂಡ ನಾವು ಕರಿತೀವಿ. ನಾವು ಆಲ್ರೆಡಿ ವೇರಿಯೇಬಲ್ ಅಂದರೆ ಏನು,
ಕಾನ್ಸ್ಟೆಂಟ್ ಅಂದರೆ ಏನಂತ ಡೆಫಿನೇಷನ್ ತಿಳ್ಕೊಂಡಿದ್ದೀವಿ ಆಯಿತಾ. ಇದು ಮ್ಯಾಥಮೆಟಿಕಲ್ ಫಂಕ್ಷನು ಮತ್ತು ಕ್ಯಾರೆಕ್ಟರ್ ಫಂಕ್ಷನ್ಸ್. ನೆಕ್ಸ್ಟ್ ಕ್ಲಾಸು ನಾವು ನೆಕ್ಸ್ಟ್ ಫಂಕ್ಷನ್ನ ಡಿಸ್ಕಸ್ ಮಾಡೋಣ. ಇದರಲ್ಲೆಲ್ಲ ಡೌಟ್ ಇದ್ದರೆ ತೀರಿಸಿ ಇದು ಕನ್ಫ್ಯೂಷನ್ ಮಾಡ್ಕೊಬೇಡಿ, ಡೆಫಿನೇಷನ್ ಮಾತ್ರ ತಿಳ್ಕೊಳ್ಳಿಬಿಟ್ರೆ ಜಾಸ್ತಿ ಡೀಪಾಗಿ ಏನು ಬೇಕಾಗಲ್ಲ ನಮಗೆ. ಓಕೆ.